ಏನ್ ದಾಖಲೆಗಳು? ನೀವು ನಿಯಮ ಬಾಹಿರವಾಗಿ ಭೂಮಿಯನ್ನ ಪಡ್ಕೊಂಡಿದ್ರಿ. ಗವರ್ನರ್ ಅವ್ರ ಕೈನಲ್ಲಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಪ್ರೆಸ್ ಮಾಡಿ. ಏನಂತೆ ನಿನ್ನೆನು ನಿಯಮ ಬಾಹಿರ ಅಂದ್ರು, ಇವತ್ತು ನಿಯಮ ಬಾಹಿರ ಅಂತ ಇದ್ದಾರೆ. ಮಾಡ್ಲಿ, ಯಾರು ಬೇಡ ಅಂದಿದ್ದಾರೆ? ಯಾವಾಗ ಅಡ್ವರ್ಟೈಸ್ಮೆಂಟ್ ಹಾಕಿದ್ರು ಅವಾಗೆ ಅಪ್ಲೈ ಮಾಡ್ಬೇಕಲ್ಲ. ಎಲ್ಲಿ ಅವ್ರು ಕ್ರೊನಾಲಜಿಕಲಿ ಏನಾದ್ರು ಕೊಟ್ರೆ ನಾವು ಹೇಳ್ಬೋದು. ನಿನ್ನೆಯಿಂದ ಇದೇ ಹೇಳ್ತಾ ಇದ್ದಾರಲ್ಲ. ನಾವು ಒನ್ ಥಿಂಗ್, ಇದು ಪದೇ ಪದೇ ಅದೇ ಕೇಳೋದು. ನಿನ್ನೆನೂ ಅದೇ ಕೇಳಿದ್ದೀನಿ. ನಿನ್ನೆ ಎಲ್ಲರೂ ಇದ್ರಿ, ನೀವು ಅವರ ರಾಜ್ಯಪಾಲರಿಗೆ ದೂರು ನೋಡಿದ್ದೀರಾ, ಅದಕ್ಕೆ ಉತ್ತರನೂ ಕೊಟ್ಟಿದ್ದೀನಿ. ಈಗ ಎಲ್ಲಿ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡ್ಬೋದು. ಇಂಥ ದಾಖಲೆ ಕೊಟ್ಟಿದಾರ, ಆಯ್ತಪ್ಪ ಇದಕ್ಕೆ ನಾವು ಉತ್ತರ ಕೊಡ್ಬೋದು. ಇಂಥ ನಿಯಮ ಉಲ್ಲಂಘನೆ ಆಗಿದೆ, ಉತ್ತರ ಕೊಡ್ಬೋದು. ಸುಮ್ಮನೆ ದಿನ ಬಂದು ಗಾಳಿನಲ್ಲಿ ಗುಂಡಾರಿಸಿದ್ರೆ ಏನು ಪ್ರಯೋಜನ? ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ರೆ ಏನ್ ಪ್ರಯೋಜನ? ಸರ್, ಯು ಕೆನಾಟ್, ದಯವಿಟ್ಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯು ಕೆನಾಟ್ ಬೈ ಎ CA ಸೈಟ್ ಅಟ್ ಡಿಸ್ಕೌಂಟ್. ಆಯ್ತು, ಸಬ್ಸಿಡೈಸ್ ರೇಟ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು KIDB ಅವರು ಕೊಟ್ಟಿದ್ದಾರಾ? ಈ ಟೆಂಡರ್ ಆಗ್ಬೇಕಂತ ಯಾರು ಹೇಳಿದ್ರಿ ಅಂತ? ಯು ಕೆನಾಟ್ ಆಪ್ಷನ್ ಇಟ್. ಅದಕ್ಕೆ ನಾನು ಹೇಳಿದ್ನಲ್ಲ, ಬಿಜೆಪಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ CA ಸೈಟ್. CA ಸೈಟ್ ಆಪ್ಷನ್ ಮಾಡ್ತಾರಾ? ಅರ್ಜಿಗಳು ಹಾಕಿ ಕರೀತಾರೆ. ಇಂಡಸ್ಟ್ರಿಯಲ್ ಪ್ಲಾಟ್ಗಳಿಗೆ ಆಪ್ಷನ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್, ಈಗ ಫಸ್ಟ್ ಏನ್ ಹೇಳಿದ್ರು ನೀವು, ಲಾಯರ್ ಸಿಂಗ್ ಅವರು, ನಾರಾಯಣ ಸ್ವಾಮಿ ಅವರು ಏನ್ ಹೇಳಿದ್ರು, ನಾವು ಏರೋಸ್ಪೇಸ್ ಉದ್ಯಮಿಗಳ ಅಂತ ಕೇಳಿದ್ರು. ನಿನ್ನೆ ನಾನು ಸ್ಪಷ್ಟವಾಗಿ ಹೇಳಿದೆ, ಏರೋಸ್ಪೇಸ್ ಉದ್ಯಮಿಗಳಲ್ಲಪ್ಪ. ನಾವು ಉದ್ಯಮಿಗಳು ಆಗ್ಬೇಕಂದ್ರೂ ತೊಂದರೆ ಏನಿದೆ? ಇಟ್ ಇಸ್ ಲೀಗಲ್ ಓನ್ಲಿ. CA ಸೈಟ್ ಕೇಳಿದ್ದು ಫಾರ್ ಸ್ಕಿಲ್ ಡೆವಲಪ್ಮೆಂಟ್. ಇವಾಗ ಅಲ್ಲಿಂದ ನೀವು ಉದ್ಯಮಿಗಳಿಂದ ಇಟ್ಕೊಂಡು ಇವಾಗ CA ಸೈಟಿಗೆ ಬಂದಿದ್ದೀರ. ಹೆಂಗಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. ದಿನ ಇದೇ ಹರಿಕತೆ ಹೇಳಿದ್ರೆ ಕೇಳಲ್ಲ ಯಾರು. 190 ಹೇಗೆ ಅಂತ ಹೇಳ್ಬೇಕಲ್ಲ. ಸುಮ್ಮನೆ ಈಗ ಆಲ್ಮೋಸ್ಟ್ ಅರೌಂಡ್ 193 ಸೈಟ್ಸ್ ಬಂದಿತ್ತು, ಕರೆಕ್ಟಾ? ಅದರಲ್ಲಿ 43 ಮಾತ್ರ ಹಂಚಿಕೆ ಆಗಿದೆ. ಅದ್ರಲ್ಲಿ ನಾವು ಪ್ರಭಾವ ಬೀರಿದೀವ. ಈಗ ಅವರು KIDB ನಲ್ಲಿ ಅವ್ರದ್ದು ಇದೆ ಅಲ್ವಾ, ಅವ್ರಿಗೆ ಹೇಗೆ ಸಿಕ್ತು ಕೇಳಿ. ಯಾರು ವಿರೋಧ ಪಕ್ಷದ ನಾಯಕರು ಮೇಲ್ಮನೆಯಲ್ಲಿ ಅವರ ಅಫಿಡವಿಟ್ ತೆಗೆದು ನೋಡಿ. ನಾವೇನ್ ಬೇರೆದೇನು ಮಾಡ್ತಾ ಇಲ್ಲ ಅಲ್ಲ. ಅದೇ ಯಾರು ಸರ್ ನೋಡಿ, ಈಗ ಸುಮ್ಮನೆ ನಾನು ಮಾತಾಡೋದು ಇಲ್ಲ, ಬೇರೆಯವರು ಹಾಕಿದ್ರು, ಅವರು ಹಾಕಿದ್ರು, ಇವರು ಹಾಕಿದ್ರು, ಓಕೆ, ಅರ್ಹರಿದ್ರಾ ಇಲ್ವಾ? ಆಯ್ತು, ನೀವು ತೋರಿಸ್ಬೇಕಲ್ಲ. ನೋಡಪ್ಪ, ಈ ಸೈಟಿಗೆ 100 ಜನ ಅಪ್ಲಿಕೇಶನ್ ಹಾಕಿದ್ರು, ನಿಮ್ಮ ಟ್ರಸ್ಟಿ ಫೌಂಡರು ಏನೂ ಗೊತ್ತಿಲ್ಲ ಅವರಿಗೆ, ಅವರು ಇದಕ್ಕೆ ಅರ್ಹರಲ್ಲ ಅಂತ ಹೇಳಿದ್ರೆ ಹೋಗ್ಬೋದು. ಫೌಂಡರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಇದ್ದಾರೆ, ಮುಂಚೆನೂ ತರಬೇತಿ ಪಡೆದಿದ್ದಾರೆ, IRS ಪಾಸ್ ಆಗಿದ್ದಾರೆ. ವಾಟ್ ಇಸ್ ನನಗೆ ಪ್ರಾಬ್ಲಮ್ ಏನಂತ ಅರ್ಥ ಆಗ್ತಾ ಇದೆ. ಪ್ರಾಬ್ಲಮ್ ನಾನು ಹೇಳ್ತಾ ಇದ್ದೀನಲ್ಲ ಕ್ಲಿಯರ್ ಆಗಿ. ದ ಪ್ರಾಬ್ಲಮ್ ಇಸ್ ನಾಟ್ ವಿತ್ ದ ಟ್ರಸ್ಟ್, ದ ಪ್ರಾಬ್ಲಮ್ ಇಸ್ ನಾಟ್ ವಿತ್ ರಾಹುಲ್ ಖರ್ಗೆ, ದ ಪ್ರಾಬ್ಲಮ್ ಇಸ್ ವಿತ್ ಮಲ್ಲಿಕಾರ್ಜುನ್ ಖರ್ಗೆ ಅಂಡ್ ಪ್ರಿಯಾಂಕ್ ಖರ್ಗೆ ಅಷ್ಟೇ.